ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತು ಟೈಲರಿಂಗ್ ಕ್ಲಾಸ್ಗೆ ಬೇಕಾಗಿರುವಂತಹ ಮೆಟೀರಿಯಲ್ನ ತೋರಿಸ್ತೀನಿ, ನೋಡ್ಕೊಂಬನ್ನಿ. ನೋಡಿ ಸ್ನೇಹಿತರೆ, ಮೊದಲಿಗೆ ಈ ರೀತಿ ಒಂದು ಟೇಪ್ ಬೇಕು ನಾವು ಮೆಜರ್ಮೆಂಟ್ನ ಅಳೆಯೋದಕ್ಕೆ. ಅದೇ ರೀತಿ ಈ ರೀತಿ ಒಂದು ಎಲ್ ಸ್ಕೇಲ್ನ ತಗೊಂಡ್ರೆ ಎಲ್ಲದಕ್ಕೂ ಅನುಕೂಲ. ಇದು ಫ್ರೆಂಚ್ ಕರ್ವ್ ಅಂತ ಸ್ನೇಹಿತರೆ. ಇದು ಆರ್ಮೋಲ್ ಶೇಪ್ ತೆಗೆಯೋದಕ್ಕೆ ಮತ್ತು ಬೆಲ್ಟ್ ಪಟ್ಟಿನ ಕಟ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಅದೇ ರೀತಿ ಒಂದು ಪೇಪರ್ ಕಟ್ ಮಾಡೋದಕ್ಕೆ ಕತ್ರಿ, ಟ್ರಿಮ್ಮರು, ಇದು ಸ್ನೇಹಿತರೆ ಹೊಲಿಗೆ ಬಿದ್ದಿರೋದನ್ನ ರಿಮೂವ್ ಮಾಡೋದಕ್ಕೆ ಸ್ನೇಹಿತರೆ, ಸ್ಟಿಚ್ ಮಾಡಿರೋದನ್ನ. ಅದೇ ರೀತಿ ಈ ರೀತಿ ಒಂದು ಸ್ಕ್ರೂ ಡ್ರೈವರ್ ಬೇಕು ಮತ್ತು ದಾರ ಸುತ್ಕೊಳ್ಳೋದಕ್ಕೆ ಒಂದು ಬಾಬಿನ್ನು ಮತ್ತು ಕೇಸು. ಸ್ಕ್ರೂ ಡ್ರೈವರು ನಮಗೆ ದಾರ ಸುತ್ಕೊಳ್ಳೋದಕ್ಕೆ ಬರುತ್ತೆ ಸ್ನೇಹಿತರೆ. ಅದೇ ರೀತಿ ಒಂದು ದಾರದುಂಡೆ ಮತ್ತು ಒಂದು ಚಾಪೀಸು, ಇದು ಒಂದು ಮಾರ್ಕರು, ಪೆನ್ನು ಮತ್ತು ಒಂದು ಬುಕ್ ಬೇಕು. ನಮ್ಮ ಮೆಜರ್ಮೆಂಟ್ನ ನಾವು ಅಳತೆ ಮಾಡ್ಕೊಂಡಿರೋಂಥ ಮೆಜರ್ಮೆಂಟ್ನ ಬರ್ಕೊಳೋದಕ್ಕೆ ಒಂದು ಬುಕ್ ಬೇಕು. ಹಂಗಾಗಿ ಈ ಬುಕ್ನ ತೊಗೊಂಡಿದ್ದೀನಿ. ಮತ್ತು ನೋಡಿ, ಈ ರೀತಿ ಇಷ್ಟು ಟೈಲರಿಂಗ್ ಕಲಿಯೋದಕ್ಕೆ ಬೇಕಾಗಿರುವಂತಹ ಮೆಟೀರಿಯಲ್ಲು. ಅದೇ ರೀತಿ ಇವಾಗ ನಾನು ಕೆಲವೊಂದು ಸ್ಟಿಚ್ಚಿಂಗ್ನ ತೋರಿಸ್ತಿದ್ದೀನಿ ನೋಡಿ. ಇದು ಸ್ಟ್ರೈಟ್ ಸ್ಟಿಚ್ಚು, ಇದು ರೌಂಡ್ ಶೇಪು, ಇದು ವಿ ಶೇಪು, ನೋಡಿ ಸ್ಕ್ವಯರು. ಈ ರೀತಿ ಸ್ಟಿಚ್ಗಳನ್ನ ನಮಗೆ ನೀಟಾಗಿ ಹಾಕಕ್ಕೆ ಬಂದರೆ ನಾವು ಟೈಲರಿಂಗ್ ಕಲಿಯೋದಕ್ಕೆ ಈಸಿ ಆಗುತ್ತೆ ಸ್ನೇಹಿತರೆ. ನೋಡಿ, ಈ ರೀತಿ ಥರ ಕರು ಶೇಪಿಂದು ಸ್ಟಿಚ್ನೂ ಸಹ ಹಾಕೋದಕ್ಕೆ ಬಂದರೆ ನಮಗೆ ಟೈಲರಿಂಗ್ ಕಲಿಯೋಕ್ಕೆ ತುಂಬ ಈಸಿ ಆಗುತ್ತೆ ಸ್ನೇಹಿತರೆ. ಬನ್ನಿ ನಾವೀಗ ಸ್ಟಿಚ್ ಮಾಡೋಣ. ಯಾವ ರೀತಿ ಸ್ಟಿಚ್ ಮಾಡೋದು ಅನ್ನೋದನ್ನು ತೋರಿಸ್ತೀನಿ ನೋಡಿ ಸ್ನೇಹಿತರೆ. ಸ್ಟಿಚಿಂಗ್ ಹಾಕಬೇಕಾದ್ರೆ ನಾವು ಮೊದಲಿಗೆ ಸ್ವಲ್ಪ ರಫ್ ಮಾಡಬೇಕು, ಆನಂತರ ಸ್ಟಿಚಿಂಗ್ನ ಹಾಕಬೇಕು. ನೋಡಿ, ಈ ರೀತಿ ಸ್ವಲ್ಪ ರಫ್ ಮಾಡಿ ಈ ರೀತಿ ಸ್ಟಿಚಿಂಗ್ ಹಾಕ್ಕೊಳ್ತಾ ಬರಬೇಕು, ಸ್ಟ್ರೇಟ್ ಸ್ಟಿಚ್ಚು. ಅದೇ ರೀತಿ ಎಂಡಲ್ಲೂ ಸಹ ರಫ್ ಮಾಡಬೇಕು. ಈ ರೀತಿ ಸ್ಟ್ರೈಟ್ ಸ್ಟಿಚ್ನ ಎರಡೂ ಹಾಕ್ಕೊಂಡು ಆನಂತರ ನೋಡಿ, ನಾನು ಯಾವ ರೀತಿ ಸ್ಟಿಚ್ ಹಾಕ್ತಿದ್ದೀನೋ ಅದೇ ರೀತಿ ಸ್ಟಿಚ್ ಹಾಕಿ ಸ್ನೇಹಿತರೆ. ನಿಮಗೆ ಗೊತ್ತಾಗಲ್ಲ ಹೊಸಬ್ರಿಗೆ, ಈ ರೀತಿ ಮಾರ್ಕ್ ಮಾಡ್ಕೊಂಡು ಸ್ಟಿಚ್ ಹಾಕ್ಕೊಳ್ತಾ ಬರಬೇಕು. ಇವಾಗ ನಾನು ಕರು ಶೇಪಲ್ಲಿರೋ ಅಂಥದ್ದಕ್ಕೆ ಸ್ಟಿಚ್ ಹಾಕ್ತಾಯಿದ್ದೀನಿ. ಈ ರೀತಿ ಸ್ಟಿಚ್ ಹಾಕೋದಕ್ಕೂ ಅಷ್ಟೇ ನೋಡಿ, ನಾವು ಫಸ್ಟ್ಗೆ ಸ್ಟಿಚ್ ಹಾಕೋದನ್ನು ಕಲಿಯೋದಕ್ಕೆ ಈ ರೀತಿ ದಪ್ಪಾಗಿರೋ ಅಂಥ ಪೇಪರ್ನ ತೊಗೊಂಡು ಈ ರೀತಿ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕು. ನೀವು ದಾರ ಏರಿಸಿ ಏನು ಸ್ಟಿಚ್ ಹಾಕೋದು ಬೇಕಿಲ್ಲ, ಅದೇ ರೀತಿಯೇ ಸ್ಟಿಚ್ ಹಾಕ್ಬೋದು. ನಾನು ದಾರ ಏರಿಸಿತ್ತಲ್ಲ, ಹಂಗಾಗಿ ಅದೇ ರೀತಿ ಸ್ಟಿಚ್ ಹಾಕಿದ್ದೀನಿ. ಈ ರೀತಿ ನೋಡಿ, ಕರ್ವಲ್ಲಿ ಸೂಜಿನ ಅಲ್ಲೇ ಬಿಟ್ಟು ಈ ರೀತಿ ತಿರುಗಿಸ್ಕೊಳ್ತಾ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕು. ಈ ರೀತಿ ಸ್ಟಿಚ್ ಹಾಕೋದ್ರಿಂದ ನಾವು ಯಾವ ಶೇಪ್ ತೊಗೊಂಡಿರ್ತೀವೋ ಅದೇ ಶೇಪು ನೀಟಾಗಿ ಬರುತ್ತೆ ಸ್ನೇಹಿತರೆ. ಅದೇ ರೀತಿ ಇವಾಗ ನಾನು ಇನ್ನೊಂದು ಪೇಪರಲ್ಲಿ ನೋಡಿ ಸ್ಟ್ರೈಟ್ ಸ್ಟಿಚ್ ಹಾಕಿದ್ನಲ್ಲ, ಅದು ಸ್ನೇಹಿತರೆ ಇದು. ಈ ರೀತಿ ಸ್ಟಿಚ್ನ ಹಾಕ್ಕೊಳ್ಬೇಕು. ನಾನು ಮೇಲ್ಗಡೆಲಿ ಫ್ರಂಟಿಗೆ ಬರುವಂತಹ ಶೇಪ್ನ ರೌಂಡ್ ಶೇಪ್ ತೊಗೊಂಡಿದ್ದೀನಿ, ಹಾಫ್ ರೌಂಡು. ಅದೇ ರೀತಿ ಇದು ನೋಡಿ ಸ್ನೇಹಿತರೆ, ಈ ಥರ ಹಾಕಿರೋದು ನೋಡಿ. ಈ ಶೇಪೆಲ್ಲ ತುಂಬ ಯೂಸ್ಫುಲ್ ಆಗುವಂತಹ ಶೇಪ್ಗಳು. ಈ ರೀತಿ ಶೇಪೆಲ್ಲ ನಮ್ಗೆ ಹಾಕೋದಕ್ಕೆ ಬಂದರೆ ನಮಗೆ ಸ್ಟಿಚಿಂಗ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಇದು ಫ್ರಂಟಲ್ಲಿ ನೋಡಿ, ನೆಕ್ ತೆಗಿತೀವಲ್ಲ ನಾವು, ಅದು ಶೇಪು ಸ್ನೇಹಿತರೆ ಇದು. ಹಂಗಾಗಿ ಈ ರೀತಿಯೇ ಸ್ಟಿಚ್ ಹಾಕ್ಕೊಳ್ತಾ ಬರಬೇಕು. ಈಗ ವಿ ಶೇಪ್ನ ತೋರಿಸ್ತಿದ್ದೀನಿ. ಈ ವಿ ಶೇಪ್ ಏನೇನಕ್ಕೆ ಯೂಸ್ ಆಗುತ್ತೆ ಅಂದರೆ, ನಮಗೆ ಬ್ಲೌಸ್ ಡಿಸೈನಿಗೂ ಯೂಸ್ ಆಗುತ್ತೆ ಮತ್ತು ನಾವು ಬ್ಲೌಸಲ್ಲಿ ಕಾಜಾ ಪಟ್ಟಿ ಮಾಡ್ತೀವಲ್ಲ, ಅದಕ್ಕೆ ತುಂಬ ಈಸಿಯಾಗಿ ಬರುತ್ತೆ, ಯೂಸ್ ಆಗುತ್ತೆ ಇದು. ಹಾಗಾಗಿ ಈ ರೀತಿ ಸ್ಟಿಚ್ನ ನಾವು ಪ್ರಾಕ್ಟೀಸ್ ಮಾಡಬೇಕು. ನಾನು ಇಲ್ಲಿ ನಿಮಗೆ ಕಲ್ತ್ಕೊಳ್ಳೋದಕ್ಕೆ ಬರೆದು ತೋರಿಸಿದ್ದೀನಿ ಸ್ನೇಹಿತರೆ. ನೀವು ಇದೇ ರೀತಿ ಪೇಪರ್ ತಗೊಂಡು ಈ ರೀತಿ ಶೇಪ್ಗಳನ್ನ ಹಾಕ್ಕೊಂಡು ಸ್ಟಿಚಿಂಗ್ ಹಾಕ್ತಾ ಬನ್ನಿ, ತುಂಬ ಈಸಿಯಾಗಿ ಕಲಿಬಹುದು. ಅದೇ ರೀತಿ ಈಗ ಸ್ಕ್ವಯರ್ ಶೇಪ್ ಇದ್ದಿದ್ದಂತಹ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ. ಈ ರೀತಿ ಸ್ಕ್ವಯರ್ ಶೇಪ್ ಇರೋದನ್ನು ಸ್ಟಿಚ್ ಹಾಕ್ತಾ ಬರಬೇಕು. ಸ್ಟ್ರೈಟು ಸ್ಟಿಚ್ಚು ಮತ್ತು ಸ್ಕ್ವಯರ್ ಸ್ಟಿಚ್ ಹಾಕೋದು ಈಸಿ, ಸ್ವಲ್ಪ ಕರ್ವ್ ಇರೋದನ್ನು ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದೇ ರೀತಿ ಇದು
ಈಗ ನಾನು ಯು ಶೇಪ್ ಇರೋ ಅಂಥದ್ದನ್ನು ಸ್ಟಿಚ್ ಹಾಕ್ತಾಯಿದ್ದೀನಿ. ನೋಡಿ, ನಾನು ಇದನ್ನು ಹತ್ರದಿಂದನೇ ಝೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಸ್ಟಿಚ್ ಹಾಕ್ತೀನಿ ಅನ್ನೋದನ್ನು. ನೋಡಿ, ಈ ರೀತಿ ಸ್ಟಿಚ್ ಹಾಕಬೇಕಾದ್ರೆ ನೀಟಾಗಿ ಸೂಜಿ ಅಲ್ಲೇ ಬಿಟ್ಟು ತಿರುಗಿಸ್ಕೊತಾ ಬರಬೇಕು. ನೋಡಿ, ನಾನು ಯಾವ ರೀತಿ ತಿರುಗಿಸ್ಕೊತಾ ಇದ್ದೀನೋ ಇದೇ ರೀತಿ ತಿರುಗಿಸ್ಕೊತಾ ಬರಬೇಕು. ಸ್ನೇಹಿತರೆ, ಇಷ್ಟು ಡಿಸೈನ್ನ ನೀವು ಶೇಪ್ನ ಹಾಕ್ಕೊಂಡು ಪೇಪರಲ್ಲಿ ಪ್ರಾಕ್ಟೀಸ್ ಮಾಡಿ. ದಾರ ಏರಿಸ್ದಲೇ ಮಿಷಿನ್ ಮೇಲೆ ಈ ರೀತಿ ಪ್ರಾಕ್ಟೀಸ್ ಮಾಡಿ. ನಿಮಗೆ ತುಂಬ ಈಸಿಯಾಗಿ ಬರುತ್ತೆ ಸ್ಟಿಚಿಂಗ್ ಮಾಡೋದಕ್ಕೆ. ಇವತ್ತಿನ ವಿಡಿಯೋ ಇದಾಗಿತ್ತು ಸ್ನೇಹಿತರೆ. ಹಾಗಾಗಿ ಈ ವಿಡಿಯೋ ತೋರಿಸಿದ್ದೀನಿ. ನಾಳೆ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ಸಲ ಸಿಗ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.